ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ಯಾವಾಗಿನಿಂದ ಶುರುವಾಗಲಿದೆ? ಸಿದ್ಧತೆ ಏನು? ಸೋಂಕಿತ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೀಬಹುದಾ? ರೇಖಾ ಹತ್ಯೆಗೆ ಹಂತಕರು ಸಂಚು ರೂಪಿಸಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ. ಎಸ್ಎಸ್ಎಲ್ಸಿ ಎಕ್ಸಾಮ್ ಯಾವಾಗಿನಿಂದ ಶುರುವಾಗಲಿದೆ? ಎಕ್ಸಾಮ್ ನಡೆಸೋದಕ್ಕೆ ಶಿಕ್ಷಣ ಇಲಾಖೆ ಮಾಡಿಕೊಂಡಿರುವ ಸಿದ್ಧತೆಗಳಾದ್ರೂ ಏನು? ವಿದ್ಯಾರ್ಥಿಗಳಿಗೆ ಯಾವಾಗಿನಿಂದ ಹಾಲ್ ಟಿಕೆಟ್ ಸಿಗುತ್ತೆ? ನೋಡೋಣ. ಎಸ್ಎಸ್ಎಲ್ಸಿ ಎಕ್ಸಾಮ್ ಫಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊರೋನಾ ಸೋಂಕಿನ ಭೀತಿಯಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯುವ ಬಗ್ಗೆ ಗೊಂದಲವಿತ್ತು. ಆದರೂ ಜುಲೈ 19 ಮತ್ತು 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಪರೀಕ್ಷಾ ಕೇಂದ್ರಗಳು ಮಕ್ಕಳ ಸುರಕ್ಷಾ ಕೇಂದ್ರಗಳು ಅಂತ ಹೇಳಿದ್ರು. ಪರೀಕ್ಷಾ ಕೇಂದ್ರದ 200 ಮೀಟರ್ ಬಳಿ 144 ಸೆಕ್ಷನ್ ಜಾರಿ ಮಾಡಲಾಗುತ್ತೆ ಅಂತ ಹೇಳಿದ್ರು. ಜುಲೈ 19 ಮತ್ತು 22ರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು, ಜುಲೈ 19ರಂದು ಕೋರ್ ಸಬ್ಜೆಕ್ಟ್ ಪರೀಕ್ಷೆ ನಡೆಯಲಿದೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ರವರೆಗೆ ಪರೀಕ್ಷೆ ನಡೆಯಲಿದ್ದು, ಭಾಷಾವಾರು ಪರೀಕ್ಷೆ ಜುಲೈ 22ರಂದು ಪರೀಕ್ಷೆ ನಡೆಯುತ್ತೆ ಅಂತ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ರು. ಒಂದು ದಿನ ಕೋರ್ ಗಣಿತ, ಸಮಾಜ ವಿಜ್ಞಾನ ಪರೀಕ್ಷೆ ನಡೆದರೆ ಮತ್ತೊಂದು ದಿನ ಭಾಷಾ ವಿಷಯ ಪರೀಕ್ಷೆ ನಡೆಯಲಿದೆ. ಈ ಬಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯಲು ಮಕ್ಕಳಿಗೆ ಸಮಸ್ಯೆ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಸಮೀಪದ ಪರೀಕ್ಷಾ ಕೇಂದ್ರಗಳಲ್ಲಿಯೇ ಎಕ್ಸಾಮ್ ಬರೆಯಲು ಅವಕಾಶ ಮಾಡಿಕೊಳ್ಳಲಾಗಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಇನ್ನು 18 ವರ್ಷ ಮೇಲ್ಪಟ್ಟ ಎಲ್ಲ ಸಿಬ್ಬಂದಿ ಹಾಗೂ ಶಿಕ್ಷಕರಿಗೆ ವ್ಯಾಕ್ಸಿನ್ ನೀಡಬೇಕು ಅಂತ ಸಚಿವರು ಹೇಳಿದರು. ಗಡಿ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ತೋರಿಸಿ ಎಕ್ಸಾಮ್ಗೆ ಹೋಗಲು ಅವಕಾಶ ನೀಡುವಂತೆ ಡಿಸಿಗಳಿಗೆ ಮನವಿ ಮಾಡಲಾಗಿದೆ. ಕೊರೋನಾ ಸೋಂಕಿತ ಮಕ್ಕಳಿಗೂ ಈ ಬಾರಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯಲು ಅವಕಾಶ ನೀಡಲಾಗಿದೆ. ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮೂಲಕ ಕೊರೋನಾ ಪಾಸಿಟಿವ್ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಎಕ್ಸಾಮ್ಗೆ ಬರುವ ಎಲ್ಲ ಶಿಕ್ಷಕರಿಗೂ ಲಸಿಕೆ ಕಡ್ಡಾಯ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಸರ್ಕಾರ ಸಕಲ ರೀತಿ ಸಜ್ಜಾಗಿದ್ದು 8,76,581 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಕಳೆದ ಬಾರಿ 8,46,000 ವಿದ್ಯಾರ್ಥಿಗಳಿದ್ರು. ಕಳೆದ ಬಾರಿ 48,000 ಪರೀಕ್ಷಾ ಕೇಂದ್ರಗಳಿದ್ವು. ಆದರೆ ಈ ಬಾರಿ 73,066 ಪರೀಕ್ಷಾ ಕೇಂದ್ರಗಳಿದ್ದು, ಪರೀಕ್ಷೆ ನಡೆಸುವ ಸಂಬಂಧ ಎಸ್ಒಪಿ ನೀಡಿದೆ. ಆರೋಗ್ಯ ಇಲಾಖೆ ಎಸ್ಒಪಿ ನೀಡಿದೆ ಅಂತ ಸುರೇಶ್ ಕುಮಾರ್ ಹೇಳಿದರು. ಜುಲೈ 1ರಿಂದ ಚಂದನ ವಾಹಿನಿಯಲ್ಲಿ ಪಾಠಗಳನ್ನು ಆರಂಭ ಮಾಡುತ್ತಿದ್ದೇವೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪಾಠಗಳು ನಡೆಯುತ್ತೆ. ದೀಕ್ಷಾ ಪೋರ್ಟಲ್ನಲ್ಲಿ ಪಾಠಗಳ ವಿಡಿಯೋ ಲಭ್ಯವಿರಲಿದೆ. ಪೋರ್ಟಲ್ನಲ್ಲಿ 22,000 ಇ ಕಂಟೆಂಟ್ ಲಭ್ಯವಿದ್ದು, ಚಿಕ್ಕ ಮಕ್ಕಳಿಗಾಗಿ ಮಕ್ಕಳ ವಾಹಿನಿ ಆರಂಭಿಸಿದ್ದೇವೆ ಅಂತ ಶಿಕ್ಷಣ ಸಚಿವ ಹೇಳಿದರು. ಇನ್ನು ಮಕ್ಕಳ ಕಲಿಕೆಗೆ ಅಡ್ಡಿಯಾಗದಂತೆ 1 ತಿಂಗಳು ಸೇತು ಬಂಧ ಕೋರ್ಸ್ ಆರಂಭವಾಗಲಿದೆ. ಕಳೆದ ವರ್ಷ ವಿದ್ಯಾರ್ಥಿಗಳು ಪಾಠಗಳನ್ನು ಕಲಿತಿಲ್ಲ, ಹೀಗಾಗಿ ಬ್ರಿಡ್ಜ್ ಕೋರ್ಸ್ ಆರಂಭ ಮಾಡ್ತಿದ್ದೇವೆ ಅಂತ ಸುರೇಶ್ ಕುಮಾರ್ ಹೇಳಿದರು. ವಾರ್ಷಿಕ ಪರೀಕ್ಷೆ ಬಿಟ್ಟು ಸಿಬಿಎಸ್ಇ ಮಾದರಿಯಲ್ಲಿ ನಿರಂತರ ಮೌಲ್ಯಾಂಕನ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜುಲೈ 1ರಿಂದ ಆನ್ಲೈನ್ ಕ್ಲಾಸ್ ಆರಂಭವಾಗಲಿದೆ. ಆನ್ಲೈನ್ ಕ್ಲಾಸ್ ಪಾಠಗಳು ಸಿಗದಿದ್ರೆ ರೆಕಾರ್ಡ್ ಮಾಡಿ ಪಾಠ ಕಲಿಯಬಹುದು ಅಂತ ಸುರೇಶ್ ಕುಮಾರ್ ಹೇಳಿದರು. ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ನಡೆಯೋ ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ವಿಧಿಸಲಾಗಿರುತ್ತೆ. ಮನೆಗೆ ಹತ್ತಿರವಿರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆಯಲು ಸುಮಾರು 10,000 ವಿದ್ಯಾರ್ಥಿಗಳಿಗೆ ಉಪಯೋಗವಾಗ್ತಿದೆ ಅಂತ ಶಿಕ್ಷಣ ಸಚಿವರು ಹೇಳಿದ್ರು. ಜೂನ್ 30ರಂದು ಪರೀಕ್ಷಾ ಪ್ರವೇಶ ಪತ್ರ ನೀಡಿದ್ದೇವೆ. ನಾಳೆ ಪ್ರವೇಶ ಪತ್ರ ಬಿಡುಗಡೆ ಮಾಡಲಿದ್ದು, ಜೂನ್ 30ರಂದು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಸುರೇಶ್ ಕುಮಾರ್ ಹೇಳಿದ್ರು. ಇನ್ನು ಖಾಸಗಿ ಸ್ಕೂಲ್ಗಳಿಂದ ನಡೆಯುತ್ತಿರುವ ಫೀಸ್ ಸಮರದ ಬಗ್ಗೆ ಮಾತನಾಡಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಶುಲ್ಕ ಸಮಿತಿ ವಿಚಾರ ಕೋರ್ಟ್ ಮುಂದೆ ಪ್ರಸ್ತಾಪಿಸಿದ್ದು, ಕೋರ್ಟ್ ಏನ್ ಹೇಳುತ್ತೆ ಎಂದು ನೋಡೋಣ. ಶುಲ್ಕ ವಿಚಾರವಾಗಿ ಪೋಷಕರು ಮತ್ತು ಖಾಸಗಿ ಶಾಲೆಗಳು ಚರ್ಚೆ ಮಾಡಬೇಕು. ಇಲ್ಲವಾದಲ್ಲಿ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕಾಗುತ್ತೆ ಅಂತ ಸುರೇಶ್ ಕುಮಾರ್ ಹೇಳಿದರು. ಕೊರೋನಾಘಾತದ ಮಧ್ಯೆ ಸ್ಕೂಲ್ಸ್ ಓಪನ್ ಆಗೋದು ಯಾವಾಗ? ಸ್ಕೂಲ್ ಬಾಗಿಲು ತೆರೆಯೋ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಹೇಳಿದ್ದೇನು?
ಶಾಲೆ ಬಗ್ಗೆ ಆತುರದ ನಿರ್ಧಾರ ಬೇಡ ಅಂತ ಸುಧಾಕರ್ ಹೇಳಿದ್ದು ಯಾಕೆ? ನೋಡೋಣ ಸ್ಕೂಲ್ ಭವಿಷ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಭೀತಿಯಿಂದ ಬಂದಾಗಿದ್ದ ಶಾಲೆಗಳನ್ನು ಮತ್ತೆ ಶುರು ಮಾಡುವಂತೆ ಸರ್ಕಾರ ಸಲಹೆ ನೀಡಲಾಗಿದೆ. ರಾಜ್ಯದಲ್ಲಿ ಶಾಲೆ ಆರಂಭಿಸುವಂತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ಸಲಹೆ ನೀಡಿದ್ದಾರೆ. ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ, ಡಾಕ್ಟರ್ ಕಕಿಲಾಯ, ಕೋವಿಡ್ ತಜ್ಞರ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಿಶೆಟ್ಟಿ ಸಲಹೆ ನೀಡಿದ್ದು ಸರ್ಕಾರದ ನಿರ್ಧಾರ ಕುತೂಹಲ ಮೂಡಿಸಿದೆ. ಶಾಲೆ ಆರಂಭಿಸುವ ಕುರಿತಂತೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಭೆ ಮಾಡುತ್ತಿದ್ದಾರೆ. ಆದರೆ ಕೊರೋನಾ ಅಬ್ಬರದ ಮಧ್ಯೆ ಶಾಲೆ ಆರಂಭಿಸುವ ಬಗ್ಗೆ ಸರ್ಕಾರದಲ್ಲೇ ದ್ವಂದ್ವ ಶುರುವಾಗಿದೆ. ಶಾಲಾ ಕಾಲೇಜುಗಳನ್ನು ಆತುರ ನಿರ್ಧಾರದಿಂದ ತೆರೆಯುವುದು ಬೇಡ ಅಂತ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುಧಾಕರ್, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಜೀವನವೂ ಮುಖ್ಯ. ಆ ಮೂಲಕ ಶಿಕ್ಷಣ ಸಚಿವರಿಗೆ ಪರೋಕ್ಷವಾಗಿ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಶಾಲೆ ಆರಂಭಿಸುವುದು ಸೂಕ್ತ ಅಂತ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಕನೂರಿನಲ್ಲಿ ಮಾತನಾಡಿದ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ, ಕೋವಿಡ್ ಕಾರಣದಿಂದ ಶಾಲೆಗಳು ಬಂದ್ ಆಗಿವೆ. ಮಕ್ಕಳು ಮನೆ ಬಿಟ್ಟು ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ. ಹೀಗೆ ಮುಂದುವರಿದ್ರೆ ಮಕ್ಕಳು ಖಿನ್ನತೆಗೆ ಒಳಗಾಗ್ತಾರೆ. ಶಾಲೆಗಳಿಗೆ ಅಗತ್ಯ ಮಾಸ್ಕ್, ಸ್ಯಾನಿಟೈಸರ್ ಪೂರೈಸಬೇಕು. ಶಾಲೆ ಆರಂಭಿಸಿ ಸರ್ಕಾರವೇ ಅಗತ್ಯ ವಸ್ತು ಪೂರೈಸಬೇಕು ಅಂತ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿದ್ದಾರೆ. ಶಾಲೆ ಆರಂಭಿಸುವ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಲಹೆ ಪಡೆದಿದ್ದಾರೆ. ಡಿಸಿಗಳ ಜೊತೆಗಿನ ಸಭೆ ವೇಳೆ ಆರೋಗ್ಯ ಅಧಿಕಾರಿಗಳಿಂದ ಸಚಿವ ಸುರೇಶ್ ಕುಮಾರ್ ಮಾಹಿತಿ ಪಡೆದರು. ಕೊರೋನಾ 3ನೇ ಅಲೆ ಭೀತಿ ಇರೋದ್ರಿಂದ 3ನೇ ಅಲೆ ಮಕ್ಕಳನ್ನ ಹೆಚ್ಚಾಗಿ ಬಾಧಿಸುತ್ತೆ ಅನ್ನೋ ಆತಂಕವಿದೆ. ಹೀಗಾಗಿ ಶಾಲೆ ಆರಂಭ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಆಗಬಹುದು, ಮುಂಜಾಗ್ರತಾ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಳಬಹುದು, ಎಲ್ಲಿ ಶಾಲೆಗಳನ್ನ ಆರಂಭ ಮಾಡಿದ್ರೆ ಒಳಿತು ಅಂತ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಜೊತೆ ಚರ್ಚೆ ನಡೆಸಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಭಾಗಿಯಾಗುವ ಸಿಬ್ಬಂದಿಗೆ ಪರೀಕ್ಷೆಗೂ ಮುನ್ನ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಬೇಕು ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಎಲ್ಲ ಸಿಇಒಗಳು ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಡೆಸ್ಕ್ ಸೇರಿದಂತೆ ಎಲ್ಲವನ್ನ ಪರಿಶೀಲನೆ ನಡೆಸಬೇಕು. ಮಹಾರಾಷ್ಟ್ರ, ಕೇರಳ ಗಡಿಯಿಂದ ಬರುವ ವಿದ್ಯಾರ್ಥಿಗಳಿಗೆ ಅಗತ್ಯ ಪತ್ರ ಕೊಟ್ಟು ಕರೆದುಕೊಂಡು ಬರಲು ಗಮನ ಕೊಡಿ. ಜುಲೈ 3ನೇ ವಾರದಲ್ಲಿ ಪರೀಕ್ಷೆ ನಡೆಯುತ್ತೆ. ಪರೀಕ್ಷಾ ಕೇಂದ್ರ ನೋಡಿಕೊಂಡು ಬರ್ತೀನಿ ಅಂದ್ರು. ಪೋಷಕರಿಗೆ ಬಿಡಬಾರದು ಅಂತ ಸುರೇಶ್ ಕುಮಾರ್ ಹೇಳಿದರು. ಜಿಲ್ಲಾಧಿಕಾರಿಗಳು, ಸಿಇಒ, ಎಸ್ಪಿ ಮುಂದೆ ನಿಂತು ಯಾವುದೇ ತೊಂದರೆ ಆಗದಂತೆ ಪರೀಕ್ಷೆ ಬರೆಯುವ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆಗಳಿಗೆ 4884 ಪರೀಕ್ಷಾ ಸೆಂಟರ್ಗಳನ್ನು ತೆರೆಯಲಾಗಿದೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೂ ಮುನ್ನ ಹಾಗೂ ಪರೀಕ್ಷೆ ನಂತರ ಸ್ಯಾನಿಟೈಸರ್ ಮಾಡಬೇಕು. ಪೊಲೀಸರು ಪರೀಕ್ಷಾ ಕೇಂದ್ರದಿಂದ 200 ಮೀಟರ್ 144 ಸೆಕ್ಷನ್ ಹಾಕಬೇಕು. ಎಲ್ಲಾ ಸಿಬ್ಬಂದಿ ಪರೀಕ್ಷೆ ದಿನ ಬೆಳಗ್ಗೆ 8:30 ಒಳಗೆ ಬರುವಂತೆ ನೋಡಿಕೊಳ್ಳಬೇಕು. ಪರೀಕ್ಷೆಯಲ್ಲಿ ಭಾಗಿಯಾಗುವ ಎಲ್ಲ ಸಿಬ್ಬಂದಿ ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ಳುವಂತೆ ವ್ಯವಸ್ಥೆ ಮಾಡಿ ಅಂತ ಡಿಸಿಗಳಿಗೆ ಸುರೇಶ್ ಕುಮಾರ್ ಸೂಚಿಸಿದರು. ಶಾಲೆ ಆರಂಭದ ಬಗ್ಗೆ ಮಾತನಾಡಿದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಶಾಲೆ ಆರಂಭ ಸಂಬಂಧ ಟಾಸ್ಕ್ ಫೋರ್ಸ್ ರಚನೆ ಮಾಡಲಿದ್ದು, ಟಾಸ್ಕ್ ಫೋರ್ಸ್ ಶಾಲೆ ಆರಂಭಕ್ಕೆ ಸಲಹೆ ನೀಡುತ್ತೆ ಅಂತ ಹೇಳಿದರು. ಶಾಲೆ ಆರಂಭವಾಗದಿದ್ರೆ ಮಕ್ಕಳು ಕಲಿಕೆ ಮರೆತು ಕೆಲಸಕ್ಕೆ ತೆರಳುತ್ತಿದ್ದಾರೆ. ಬಾಲಕಾರ್ಮಿಕ ಪದ್ಧತಿಯೂ ಹೆಚ್ಚಾಗುತ್ತಿದೆ. ಈ ಬಗ್ಗೆ ಹಲವು ಆರೋಪಗಳು ಇವೆ. ಹೀಗಾಗಿ ಟಾಸ್ಕ್ ಫೋರ್ಸ್ ಸಲಹೆ ಪಡೆದು ನಿರ್ಧರಿಸುವುದಾಗಿ ಹೇಳಿದರು. ಶಿಕ್ಷಕರ ಕಡ್ಡಾಯ ವರ್ಗಾವಣೆಯಿಂದ ಸಮಸ್ಯೆಯಾಗಿತ್ತು. ಇದೀಗ ಜೂನ್ 30ರಿಂದ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದರು. ವಲಯ ಹೆಚ್ಚುವರಿ ವರ್ಗಾವಣೆ ಇರೋದಿಲ್ಲ. ಈ ಬಾರಿ ವರ್ಗಾವಣೆಗೆ 75,000 ಅರ್ಜಿ ಸಲ್ಲಿಕೆಯಾಗಿದೆ. ಇದನ್ನು ಹೊರತುಪಡಿಸಿ ವರ್ಗಾವಣೆ ಬಯಸಿದ್ರೆ 2 ಹಂತದಲ್ಲಿ ವರ್ಗಾವಣೆಗೆ ಅವಕಾಶ ನೀಡಲಾಗುವುದು. ವರ್ಗಾವಣೆಗೆ ಯಾರೂ ಕೌನ್ಸಿಲಿಂಗ್ ಜಾಗಕ್ಕೆ ಹೋಗಬೇಕಿಲ್ಲ ಅಂತ ಸುರೇಶ್ ಕುಮಾರ್ ಹೇಳಿದರು. ಜುಲೈ 2ನೇ ವಾರದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಲಿದೆ ಅಂತ ಸಚಿವ ಸುರೇಶ್ ಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಸುರೇಶ್ ಕುಮಾರ್, ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಫಲಿತಾಂಶ ನೀಡುತ್ತೇವೆ. ಒಂದು ಮಾನದಂಡದ ಮೇಲೆ ಫಲಿತಾಂಶ ನೀಡುತ್ತೇವೆ. ಆದರೆ ಪರೀಕ್ಷೆ ಬರೆಯಲು ಇಚ್ಛಿಸುವವರಿಗೆ ಅವಕಾಶ ನೀಡುತ್ತೇವೆ ಅಂತಲೂ ಶಿಕ್ಷಣ ಸಚಿವರು ಹೇಳಿದರು. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಅವರನ್ನ ಕೊಂದಿದ್ದು ಯಾರು? ಬಚಾವ್ ಆಗ್ತೀವಿ ಅಂದುಕೊಂಡಿದ್ದ ಮಾಲಾ ಮತ್ತು ಅರುಣ್ ಲಾಕ್ ಆಗಿದ್ದು ಹೇಗೆ? ಪೀಟರ್ಗೆ ಕುಮ್ಮಕ್ಕು ನೀಡಿದ್ದು ಹೇಗೆ ಮರ್ಡರ್ ಮಾಸ್ಟರ್ ಮೈಂಡ್ಗಳು? ನೋಡೋಣ
ಮಾಲಾ ಮಸಲತ್ತು ನ್ಯೂಸ್ ಎಕ್ಸ್‌ಪ್ರೆಸ್. ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಕೇಸ್ಗೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಪಡಿತಾ ಇದೆ. ಆರೋಪಿಗಳ ಕೊಲೆ ಹಿಂದಿನ ಪ್ಲಾನ್ ಏನು ಅನ್ನೋದು TV9 ಬಯಲು ಮಾಡ್ತಿದೆ. ಇದು ಕೊಲೆಗೂ ಮುಂಚೆ ನಡೆದಿದ್ದ ಪ್ಲಾನ್ನ ಅತಿ ರೋಚಕ ಕಹಾನಿ. ಹತ್ಯೆ ಹಿಂದೆ ನಡೆದಿದ್ದ ಪಕ್ಕಾ ಪ್ಲಾನ್ ಮಾಡಿದ ಇವರು ಅಖಾಡಕ್ಕೆ ಇಳಿದಿದ್ದಾದ್ರೂ ಹೇಗೆ? ಅದ್ಯಾವ ಹುಂಬು ಧೈರ್ಯದಲ್ಲಿ ಕೊಲೆ ಮಾಡಲು ಮುಂದಾಗಿದ್ರು? ರೇಖಾ ಕೊಲೆಗೆ ಯಾರ್ಯಾರು ಕುಮ್ಮಕ್ಕು ನೀಡಿದ್ರು, ಯಾರ್ಯಾರು ಸಾಥ್ ಕೊಟ್ಟಿದ್ರು ಅನ್ನೋದು ಖಾಕಿ ತನಿಖೆ ವೇಳೆ ರಿವೀಲ್ ಆಗಿದೆ. ರೇಖಾ ಕದಿರೇಶ್ ಹತ್ಯೆಗೆ ಪ್ಲಾನ್ ಮಾಡಿದವರು ನಾವು ಸೇಫ್ ಆಗ್ತೀವಿ, ಕೊಲೆ ಕೇಸ್ನಿಂದ ಬಚಾವ್ ಆಗ್ತೀವಿ ಅಂತಲೇ ಅಂದುಕೊಂಡಿದ್ರು. ಹೀಗಾಗಿಯೇ ಕೊಲೆಗೆ ಸ್ಕೆಚ್ ಹಾಕಿದ್ರು. ಅದರಲ್ಲೂ ಕದಿರೇಶ್ ಅಕ್ಕ ಮಾಲಾ ಮತ್ತು ಮಗ ಅರುಣ್ ಅಲಿಯಾಸ್ ಅರುಣ ಅಂತ ನಾವು ಕುಮ್ಮಕ್ಕು ನೀಡಿದ್ರು ಬಚಾವ್ ಆಗ್ತೀವಿ ಅಂತಲೇ ತಿಳಿದಿದ್ರು. ಆದ್ರೆ ಪೊಲೀಸರ ತನಿಖೆ ವೇಳೆ ಇವರ ಕೈವಾಡ ಇರುವುದು ಬೆಳಕಿಗೆ ಬಂದಿದೆ. ರೇಖಾ ಕದಿರೇಶ್ ಮುಗಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಮಾಲಾ ಮತ್ತು ಅರುಣ್ ಇದಕ್ಕಾಗಿಯೇ ಹಲವು ತಿಂಗಳುಗಳಿಂದ ಪ್ಲಾನ್ ಮಾಡಿದ್ರು. 2-3 ತಿಂಗಳಿನಿಂದ ಆರೋಪಿ ಪೀಟರ್ಗೆ ಮತ್ತಷ್ಟು ಹತ್ತಿರವಾಗಿದ್ದ ಮಾಲಾ ಮತ್ತು ಅರುಣ್ ಕೊಲೆಗೆ ಸಂಚು ರೂಪಿಸಿದ್ರು. ಇನ್ನು ರೇಖಾ ಪೀಟರ್ಗೆ ಹಣ ನೀಡದಿದ್ದನ್ನ ಹತ್ತಿರದಿಂದ ವಾಚ್ ಮಾಡಿದ್ದ ಮಗ ಅಮ್ಮ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ರು. ಇದೇ ವಿಚಾರವನ್ನ ಪೀಟರ್ ತಲೆಗೆ ತುಂಬಿ ಆತ ರೇಖಾ ವಿರುದ್ಧ ಕತ್ತಿ ಮಸೆಯುವಂತೆ ಮಾಡಿದ್ರು. ರೇಖಾ ಮತ್ತು ಪೀಟರ್ ಮಧ್ಯೆ ಇರೋ ಮನಸ್ತಾಪವನ್ನೇ ಬಂಡವಾಳ ಮಾಡಿಕೊಂಡಿದ್ದ ಮಾಲಾ ಮತ್ತು ಅರುಣ್ ಆಗಲೇ ಕೊಲೆಗೆ ಬಲೆ ಹೆಣೆದಿದ್ರು. ಪೀಟರ್ನನ್ನ ತಮ್ಮತ್ತ ಸೆಳೆದು ಸ್ವಲ್ಪ ಹಣಕಾಸಿನ ಸಹಾಯ ಕೂಡ ಮಾಡಿದ್ರು. ಕದಿರೇಶ್ ಜೊತೆಗಿನ ಪೀಟರ್ ಸ್ನೇಹದ ಬಗ್ಗೆಯೂ ಮೆಚ್ಚುಗೆ ಮಾತನಾಡಿದಂತಹ ಐನಾತಿಗಳು ನಮ್ಮ ಕುಟುಂಬಕ್ಕಾಗಿ ಜೀವವನ್ನೇ ಮುಡಿಪಾಗಿಟ್ಟಿದ್ದೀಯಾ ಅಂತ ಹೇಳುತ್ತಲೇ ಹೊಗಳುತ್ತಾ ಡ್ರಾಮಾ ಮಾಡಿದ್ರು. ಕದಿರೇಶ್ ಕೊಲೆ ಹಿಂದೆ ರೇಖಾ ಕೈವಾಡ ಇದೆ ಅಂತ ಬ್ರೈನ್ ವಾಶ್ ಮಾಡಿದ್ರು. ರೇಖಾ ಕದಿರೇಶ್ರನ್ನ ಕೊಲೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಮಾಲಾ ಮತ್ತು ಅರುಣ್ 1 ತಿಂಗಳ ಹಿಂದೆಯೇ ಕೊಲೆ ಮಾಡುವ ಬಗ್ಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ರು. ಪೀಟರ್ ಮತ್ತು ಸೂರ್ಯ ಜೊತೆ ಮೀಟಿಂಗ್ ಮಾಡಿದ ಮಾಲಾ ಅರುಣ್ ಹೇಗೆ ಕೊಲೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ರು. ಆರೋಪಿಗಳು ಮೀಟಿಂಗ್ ಮಾಡಿರುವ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿರುವಂತಹ ಖಾಕಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ದಕ್ಕೂ ಸಾಕ್ಷಿ ಸಂಗ್ರಹಿಸಿದ್ದಾರೆ. ರೇಖಾ ಕದಿರೇಶ್ ಹತ್ಯೆ ಮಾಡುವ ಬಗ್ಗೆ ಮಾಲಾ ಮತ್ತು ಅರುಣ್ ಪೀಟರ್ ಜೊತೆ ಸದಾ ಸಂಪರ್ಕದಲ್ಲಿದ್ರು. ಅದರಲ್ಲೂ ಅರುಣ್ ಅಂತೂ ಪೀಟರ್ ಮತ್ತು ಸೂರ್ಯನ ಜೊತೆ ಸದಾ ಫೋನ್ ನಲ್ಲಿ ಕೊಲೆ ಮಾಡುವ ಬಗ್ಗೆ ಮಾತುಕತೆ ನಡೆಸ್ತಾನೆ ಇದ್ದ. ಆರೋಪಿಗಳು ಕೊಲೆ ಡೀಲ್ ಬಗ್ಗೆ ಫೋನ್ ನಲ್ಲಿ ಮಾತನಾಡಿರುವುದು ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಅದೇ ಆಧಾರದ ಮೇಲೆ ಮಾಲಾ ಅರುಣ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ರೇಖಾ ಕದಿರೇಶ್ ಹತ್ಯೆಗೆ ಜೈಲಿನಲ್ಲಿದ್ದುಕೊಂಡೇ ಆರೋಪಿಗಳು ಪ್ಲಾನ್ ಮಾಡಿದ್ರು. ಅರುಣ್ ಈಗಾಗಲೇ ಒಂದು ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದ. ಆರೋಪಿ ಅರುಣ್ ಮಾರ್ಚ್ನಲ್ಲಿ ಗಾಂಜಾ ಕೇಸ್ನಲ್ಲಿ ಸಿಲುಕಿ ಜೈಲು ಸೇರಿದ್ದ. ಪರಪ್ಪನ ಅಗ್ರಹಾರದಲ್ಲಿ ಕದಿರೇಶ್ ಕೊಲೆ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಂತೆ. ಈ ವೇಳೆ ರೇಖಾ ಪತಿ ಕದಿರೇಶ್ ಹತ್ಯೆಯ A1 ಮತ್ತು A2 ಆರೋಪಿಗಳು ಜೈಲಿನಲ್ಲೇ ಇದ್ರು. ಜೈಲಿನಲ್ಲಿದ್ದ ಆರೋಪಿಗಳಾದ ವಿನಯ್ ಮತ್ತು ನವೀನ್ ಇದ್ರು. ಕದಿರೇಶ್ ಹತ್ಯೆಯಾದ ವಿಚಾರವನ್ನೇ ಬಂಡವಾಳ ಮಾಡಿಕೊಂಡು ಅರುಣ್ ಇದೇ ವಿಚಾರವನ್ನ ಆರೋಪಿ ಪೀಟರ್ ಮುಂದೆ ಬಂದು ಹೇಳಿದ್ದ. ಕದಿರೇಶ್ ನನ್ನ ದೇವರಂತೆ ಕಾಣ್ತಿದ್ದ ಆರೋಪಿ ಪೀಟರ್ ಅದನ್ನೇ ಬಂಡವಾಳ ಮಾಡಿಕೊಂಡು ಕತೆ ಕಟ್ಟಿದ್ದ. ನಾನು ಜೈಲಿಗೆ ಹೋಗಿದ್ದಾಗ ಒಂದು ವಿಷಯ ತಿಳಿತು. ಕದಿರೇಶ್ ಹತ್ಯೆ ಹಿಂದೆ ರೇಖಾ ಕೈವಾಡ ಇರೋದು ಗೊತ್ತಾಗಿದೆ. ಕದಿರೇಶ್ ಹತ್ಯೆಗೆ ರೇಖಾ ಕಾರಣ ಅಂತ ಅರುಣ್ ಪೀಟರ್ ಕಿವಿಯೂದಿದ್ದ. ಕದಿರೇಶ್ ಹತ್ಯೆಗೆ ರೇಖಾ ಕಾರಣ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಕೆರಳಿ ಕೆಂಡವಾಗಿದ್ದ ಪೀಟರ್ ಆಗಲೇ ಕಿಡಿಕಾರಿದ. ಹಣಕಾಸಿನ ವಿಚಾರವಾಗಿ ಅದಾಗಲೇ ರೇಖಾ ಜೊತೆ ಮನಸ್ತಾಪ ಮಾಡಿಕೊಂಡಿದ್ದ ಪೀಟರ್ ಕದಿರೇಶ್ ಕೊಲೆ ವಿಚಾರ ಕೇಳಿ ಮತ್ತಷ್ಟು ಕನ್ನಲಿ ಹೋಗಿದ್ದ. ಇದೇ ಕಾರಣದಿಂದ ರೇಖಾ ಮರ್ಡರ್ ಮಾಡಲು ನಿರ್ಧರಿಸಿಬಿಟ್ಟಿದ್ದ. ಇದರಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಮಾಲಾ ಮತ್ತು ಅರುಣ್ ಮುಂದಾಗಿದ್ರು. ರೇಖಾ ವಿರುದ್ಧ ಅತುಷ್ ಕೂಡ ಕತ್ತಿ ಮಸಿಯೋಕೆ ಕಾರಣ ಏನು? ಅತುಷ್ ದಂಪತಿಯನ್ನ ವಿಚಾರಣೆ ನಡೆಸಿ ಅಂತ ಪಟ್ಟು ಹಿಡಿದಿರೋದು ಯಾರು? ಚೌಟ್ರಿ ಓಪನ್ ಆಗ್ತಾ ಇದ್ದಂತೆಯೇ ಮಾಲೀಕರು ಕಿಡಿಕಾರಿದ್ದು ಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕಾಟನ್ಪೇಟೆ ರೌಡಿ ಶೀಟರ್ ಅತೂಷ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಈತನ ಪತ್ನಿ ಸಾನಿಯಾ ಬೇಗಂ ಕಾಂಗ್ರೆಸ್ನಿಂದ ರೇಖಾ ಕದಿರೇಶ್ ವಿರುದ್ಧ ಕಳೆದ ಬಾರಿಯ ಬಿಬಿಎಂಪಿ ಚುನಾವಣೆಗೆ ನಿಂತಿದ್ರು. 300 ಮತಗಳ ಅಂತರದಲ್ಲಿ ಅತೂಷ್ ಪತ್ನಿ ಸಾನಿಯಾ ಬೇಗಂ ಸೋತಿದ್ರು. ಬಳಿಕ ಕದಿರೇಶ್ ಹಾಗೂ ಅತೂಷ್ ಮಧ್ಯೆ 2015ರಲ್ಲಿ ಗಲಾಟೆಯಾಗಿತ್ತು. ಬಳಿಕ ರಾಜಿ ಸಂಧಾನ ಮಾಡಲಾಗಿತ್ತು. 2015ರ ಬಿಬಿಎಂಪಿ ಚುನಾವಣೆಯಲ್ಲಿ ರೇಖಾ ಕದಿರೇಶ್ ವಿರುದ್ಧ ಸ್ಪರ್ಧಿಸಿದ್ದ ಆತೂಷ್ ಪತ್ನಿ ಸಾನಿಯಾ ಬೇಗಂ ಸೋಲು ಕಂಡಿದ್ರು. ರೇಖಾ ವಿರುದ್ಧದ ಸೋಲನ್ನ ಇದುವರೆಗೂ ಜೀರ್ಣ ಮಾಡಿಕೊಳ್ಳೋಕೆ ಆಗದ ಸ್ಥಿತಿಯಲ್ಲಿದ್ದ ಆತೂಷ್ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ತಾನು ಅಥವಾ ಪತ್ನಿ ಹೇಗಾದ್ರೂ ಗೆಲ್ಲಬೇಕು ಅಂತ ಹಠ ತೊಟ್ಟಿದ್ರಂತೆ. ಹೀಗಾಗಿ ಈ ಪ್ರಕರಣದಲ್ಲಿ ಆತೂಷ್ ಕೈವಾಡ ಇರುವ ಶಂಕೆ ಇದ್ದು ಆತೂಷ್ ವಿಚಾರಣೆ ನಡೆಸೋಕೆ ರೇಖಾ ಕುಟುಂಬಸ್ಥರು ಮನವಿ ಮಾಡಿದ್ದಾರೆ. ರೇಖಾ ಕದಿರೇಶ್ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಹಲವರನ್ನ ಬಂಧಿಸಲಾಗಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಬೊಮ್ಮಾಯಿ, ಕೊಲೆ ಕೇಸ್ನಲ್ಲಿ ಹಲವು ಆಯಾಮಗಳು ತೆರೆದುಕೊಳ್ತಾ ಇವೆ. ಕೂಲಂಕುಷವಾಗಿ ಪೊಲೀಸ್ ತನಿಖೆ ನಡೀತಾ ಇದೆ. ಆರೋಪಿಗಳು ಶೀಘ್ರ ಬಂಧನದಿಂದ ತನಿಖೆಗೆ ಅನುಕೂಲ ಆಗಲಿದ್ದು ಒಂದೊಂದಾಗಿಯೇ ಎಲ್ಲಾ ವಿಚಾರಗಳು ಹೊರಬರ್ತಿವೆ. ಅತಿ ಶೀಘ್ರದಲ್ಲಿ ಸಂಪೂರ್ಣ ತನಿಖೆ ಆಗಲಿದೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ರೇಖಾ ಕದಿರೇಶ್ ಕೇಸ್ನಲ್ಲಿ ಮಹತ್ವದ ತಿರುವುಗಳು ಸಿಗ್ತಾ ಇದ್ದು ಕ್ಲೋಸ್ ಮಾಡಲಾಗಿದ್ದ ರೌಡಿ ಪಟ್ಟಿ ಓಪನ್ ಮಾಡೋಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಅಸಲಿಗೆ ಈ ಹಿಂದೆ 3 ಕೊಲೆ ಮಾಡಿದ್ದ ಪೀಟರ್ ಹೆಸರನ್ನ ರೌಡಿ ಶೀಟರ್ ಲಿಸ್ಟ್ನಿಂದ ತೆಗೆಯಲಾಗಿತ್ತು. 3 ಕೊಲೆ, 1 ಹಲ್ಲೆ ಕೇಸ್ ಹಾಗೂ 2 ದರೋಡೆ ಯತ್ನ ಪ್ರಕರಣ ಹೊಂದಿದ್ದ ಪೀಟರ್ ಹಲವು ಕೇಸ್ ಹೊಂದಿದ್ದವನ ವಿರುದ್ಧ ರೌಡಿ ಪಟ್ಟಿ ಕ್ಲೋಸ್ ಆಗಿದ್ದು ಹೇಗೆ ಅನ್ನೋದೇ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಿಂದೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿದ್ದ ಪೀಟರ್ ಬಳಿಕ ಕದಿರೇಶ್ ಜೊತೆಗೂಡಿ ಆತ ಹೇಳಿದ ಕೆಲಸ ಮಾಡಿಕೊಂಡಿದ್ದ. ಬಳಿಕ ಆತನ ವಿರುದ್ಧ ಯಾವುದೇ ಹೊಸ ಪ್ರಕರಣ ದಾಖಲಾಗದೇ ಇದ್ದರಿಂದ ರೌಡಿ ಪಟ್ಟಿಯಿಂದ ಆತನ ಹೆಸರು ಕ್ಲೋಸ್ ಆಗಿತ್ತು. ಇದೇ ವೇಳೆ 2018ರಲ್ಲಿ ರೌಡಿ ಪಟ್ಟಿಯನ್ನ ಪೊಲೀಸರು ಕ್ಲೋಸ್ ಮಾಡಿದ್ರು. ಇದಾದ ಬಳಿಕ ರೇಖಾ ಜೊತೆ ಹಣಕಾಸಿನ ವಿಚಾರಕ್ಕೆ ಕಿರಿಕ್ ಮಾಡಿಕೊಂಡಿದ್ದ ಪೀಟರ್ ಇದೇ ವಿಚಾರವಾಗಿ ಹಲವು ಬಾರಿ ಗಲಾಟೆ ಮಾಡಿಕೊಂಡಿದ್ದ. ಬಳಿಕ ಮಾಲಾ ಜೊತೆಗೂಡಿ ರೇಖಾ ಹತ್ಯೆಗೈದಿದ್ದ. ಹೀಗಾಗಿ ಕ್ಲೋಸ್ ಆಗಿದ್ದ ರೌಡಿ ಪಟ್ಟಿಗೆ ಮತ್ತೆ ರೌಡಿ ಶೀಟರ್ ತೆರೆಯುವ ಸಾಧ್ಯತೆ ಇದೆ. ಸಿಎಂ ಚರ್ಚೆ ವಿಚಾರಕ್ಕೆ ತೆರೆ ಬೀಳುತ್ತೆ. ನಮ್ಮ ಹೈಕಮಾಂಡ್ ಇದೆ, ಸಿಎಂ ಚರ್ಚೆ ಮಾಡಿದ್ದಾರೆ, ಇದಕ್ಕೆ ಅಂತ್ಯ ಹಾಡಲೇಬೇಕಿದೆ. ಈ ಚರ್ಚೆ ಅವಶ್ಯಕತೆ ಇಲ್ಲ. ಚುನಾವಣೆ ಯಾವಾಗ ಅಂತಾನೆ ಗೊತ್ತಿಲ್ಲ. ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ. ಖಂಡಿತವಾಗಿಯೂ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ. ಈ ಬೆಳವಣಿಗೆಯಿಂದ ಪಕ್ಷಕ್ಕೆ ಯಾವ ಡ್ಯಾಮೇಜ್ ಆಗುವುದಿಲ್ಲ ಅಂತ ಡಿಕೆಶಿ ನಿವಾಸದ ಬಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಕೊರೋನಾ ಭೀತಿಯಿಂದ ಸುಮಾರು 2 ತಿಂಗಳುಗಳಿಂದ ಬಂದಾಗಿದ್ದ ಕಲ್ಯಾಣ ಮಂಟಪಗಳು ಈಗ ಓಪನ್ ಆಗಿವೆ. ರಾಜಧಾನಿಯ ಕಲ್ಯಾಣ ಮಂಟಪಗಳ ಆರಂಭಕ್ಕೆ ಸಿದ್ಧತೆ ನಡೆದಿದೆ. ಆದರೆ ಚೌಲ್ಟ್ರಿ ಓಪನ್ಗೆ ಪರ್ಮಿಷನ್ ಸಿಕ್ಕರೂ ಮಾಲೀಕರಿಗೆ ಯಾವುದೇ ಖುಷಿ ಇಲ್ಲ. ಕೇವಲ 40 ಜನರಿಗೆ ಅವಕಾಶ ಕೊಟ್ರೆ ಹೇಗೆ ಅಂತಿದ್ದಾರೆ ಮಾಲೀಕರು. 40 ಜನರಿಗೆ ಪರ್ಮಿಷನ್ ಕೊಟ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಚೌಲ್ಟ್ರಿಗೆ ಯಾರು ಬರ್ತಾರೆ? ಈ ಮುಂಚೆ ಕ್ಯಾನ್ಸಲ್ ಆಗಿರೋ ಮದುವೆಗಳ ಮುಂಗಡ ಹಣವನ್ನೇ ಇನ್ನೂ ಹಿಂದಿರುಗಿಸಿಲ್ಲ ಅಂತ ಕಿಡಿಕಾರಿದ್ದಾರೆ. ಸಿಎಂ ಅಭ್ಯರ್ಥಿಗಾಗಿ ಕಾಂಗ್ರೆಸ್ನಲ್ಲಿ ಶುರುವಾಗಿದ್ದು ಹೇಗೆ ಜಿದ್ದಾಜಿದ್ದು. ಸಿದ್ದು ಅಹಿಂದ ಅಸ್ತ್ರದ ವಿರುದ್ಧ ಕಾಂಗ್ರೆಸ್ ನಾಯಕರ ದಲಿತಾಸ್ತ್ರ ಶುರು ಮಾಡಿದ್ದು ಯಾಕೆ? ರಮೇಶ್ ಜಾರಕಿಹೊಳಿ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದರ ರಹಸ್ಯವಾದರೂ ಏನು? ನೋಡೋಣ ಪಟ್ಟಕ್ಕಾಗಿ ಜಿದ್ದು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ರೇಸ್ಗೆ ಈಗಿನಿಂದಲೇ ಫೈಟ್ ಶುರುವಾಗಿದೆ. ಇದರ ಬೆನ್ನಲ್ಲೇ ಸಮಾವೇಶಗಳ ಕೂಗು ಕೂಡ ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಸಸ್ ದಲಿತ ಸಮಾವೇಶಗಳ ಕೂಗು ಎದ್ದಿದ್ದು ಮುಂದಿನ ಸಿಎಂ ಸಿದ್ದು ಅನ್ನೋ ಕಹಳೆಯ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸಮಾವೇಶಗಳ ಸದ್ದು ಮಾಡ್ತಿವೆ. ಕಾಂಗ್ರೆಸ್ನಲ್ಲಿ ಭಾವಿ ಸಿಎಂ ಹೇಳಿಕೆ ಬೆನ್ನಲ್ಲೇ ಅಹಿಂದ ಸಮಾವೇಶದ ಸಿದ್ದು ಪ್ಲಾನ್ಗೆ ದಲಿತ ಸಮಾವೇಶದ ಪ್ಲಾನ್ ಮಾಡಲಾಗಿದೆಯಂತೆ. ಮಾಜಿ ಸಿಎಂ ಸಿದ್ದರಾಮಯ್ಯರ ಅಹಿಂದ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ನಲ್ಲಿ ದಲಿತ ನಾಯಕರಿಂದ ದಲಿತ ಸಮಾವೇಶದ ಪ್ಲಾನ್ ಕೂಡ ನಡೆದಿದೆಯಂತೆ. ದಲಿತ ಸಮಾವೇಶಗಳ ಕುರಿತು ಚರ್ಚೆ ಸುದ್ದಿ ಬೆನ್ನಲ್ಲೇ ಚುರುಕಾದಂತಹ ಸಿದ್ದು ಪರಮಾಪ್ತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಜೊತೆಗೆ ಸಮಾಲೋಚನೆ ನಡೆಸಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ನಿನ್ನೆ ಮಹದೇವಪ್ಪ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದು ಇವರ ನಡೆ ಕುತೂಹಲ ಮೂಡಿಸಿದೆ.
ದಲಿತ ಸಮಾವೇಶ ಆಯೋಜಿಸಿದ್ದಲ್ಲಿ ಅಹಿಂದ ಸಮಾವೇಶಕ್ಕೆ ಹಿನ್ನಡೆಯಾಗಲಿದೆ. ಆದ್ದರಿಂದ ಅಹಿಂದ ಹೋರಾಟಕ್ಕೆ ಚಾಲನೆ ನೀಡಲು ಸಿದ್ದು ಕಸರತ್ತು ನಡೆಸಿದ್ದಾರೆ. ದಲಿತ ಸಮಾವೇಶಗಳಿಗೆ ದಲಿತ ನಾಯಕರು ಮಹದೇವಪ್ಪ ಸಹಕಾರ ಕೇಳ್ತಾರೆ. ಈ ಬಗ್ಗೆ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಇತರರು ಮಹದೇವಪ್ಪ ಜೊತೆ ಚರ್ಚೆ ಮಾತುಕತೆ ನಡೆಸಿದ್ದಾರೆ. ದಲಿತ ನಾಯಕರು ಮಹದೇವಪ್ಪರನ್ನ ಸಂಪರ್ಕಿಸಿದ ಬೆನ್ನಲ್ಲೇ ಅಲರ್ಟ್ ಆದಂತಹ ಸಿದ್ದು ಮಾತುಕತೆ ಇದೀಗ ಸಂಚಲನ ಮೂಡಿಸಿದೆ. ದಲಿತ ಸಮಾವೇಶಗಳನ್ನು ನಡೆಸುವ ಸಲುವಾಗಿ ಕೈ ನಾಯಕರು ಸಜ್ಜಾಗ್ತಿದ್ದಾರೆ. ಇದರ ಬೆನ್ನಲ್ಲೇ ನಾವೇ ಅಹಿಂದ ಸಮಾವೇಶಗಳನ್ನು ನಡೆಸಿ ಬಿಡೋಣವಂತ ಸಿದ್ದರಾಮಯ್ಯ ಮನವರಿಕೆ ಮಾಡಿದ್ದಾರೆ. ನಿನ್ನೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಜೊತೆ ಒಂದು ಸುತ್ತಿನ ಚರ್ಚೆ ನಡೆಸಿದಂತಹ ಸಿದ್ದು ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟ ಕೈ ನಾಯಕರಿಂದ ಸಮಾವೇಶಗಳ ಸರ್ಕಸ್, ಪಕ್ಷದ ವೇದಿಕೆ ಹೊರತುಪಡಿಸಿ ಸಮುದಾಯಗಳ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಕಾಂಗ್ರೆಸ್ನಲ್ಲಿ ಅಹಿಂದ ಮತ್ತು ದಲಿತ ಸಮಾವೇಶದ ಕಿಚ್ಚು ಹಬ್ಬಿದ್ದು ಸಿದ್ದರಾಮಯ್ಯರ ಹಾದಿಗೆ ಮುಳುವಾಗ್ತಿದೆ. ಹೀಗಾಗಿಯೇ ಒಂದು ಕಾಲದ ಆಪ್ತ ಮಹದೇವಪ್ಪ ಮನೆಗೆ ನಿನ್ನೆ ತೆರಳಿದಂತಹ ಸಿದ್ದರಾಮಯ್ಯ ಮಹತ್ವದ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ನಿನ್ನೆ ತನ್ನ ಮನೆಯಿಂದ ಮಹದೇವಪ್ಪ ಮನೆಗೆ ತೆರಳುವಾಗ ಸಿದ್ದರಾಮಯ್ಯ ಗನ್ಮ್ಯಾನ್ ಅನ್ನ ಕರೆದುಕೊಂಡು ಹೋದ್ರೂ ಸಹ ಸರ್ಕಾರಿ ವಾಹನ ಬಿಟ್ಟು ಖಾಸಗಿ ವಾಹನದಲ್ಲಿ ತೆರಳಿರುವುದು ಕಾಂಗ್ರೆಸ್ ಪಾಳೆಯದಲ್ಲಿ ಹಲವು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಸಿಡಿ ಕೇಸ್ನಲ್ಲಿ ಸಿಲುಕಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮತ್ತೆ ಪಟ್ಟಕ್ಕೇರಲು ಸರ್ಕಸ್ ಮಾಡ್ತಿದ್ದಾರೆ. ನಿನ್ನೆ ತಡರಾತ್ರಿ ಜಾರಕಿಹೊಳಿ ಬ್ರದರ್ ಸೀಕ್ರೆಟ್ ಮೀಟಿಂಗ್ ಮಾಡಿದ್ದು, ನಿನ್ನೆ ರಾತ್ರಿಯ ಸೀಕ್ರೆಟ್ ಮೀಟಿಂಗ್ನಲ್ಲಿ ಹಲವರು ಭಾಗಿಯಾಗಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಜಾರಕಿಹೊಳಿ ಬ್ರದರ್ಸ್ ಮೀಟಿಂಗ್ನಲ್ಲಿ ಹಲವು ವಿಚಾರಗಳು ಚರ್ಚೆಯಾಗಿದ್ದು, ಹೈಕಮಾಂಡ್ ಭೇಟಿಯಾಗಿ ಜಾರಕಿಹೊಳಿ ದೂರು ನೀಡುತ್ತಾರಾ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ.